ಸಾವಿರ ಕಂಬದ ಬಸದಿ. ಸಾವಿರ ಕಂಬದ ಬಸದಿ ಅಥವಾ ಚಂದ್ರನಾಥ ಸ್ವಾಮಿ ಬಸದಿ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯಲ್ಲಿದೆ ಮತ್ತು ಇದು ಜೈನ ಧರ್ಮದ ದೇವಾಲಯ. ಈ ಬಸದಿಯ ಹಿನ್ನೆಲೆ ನೋಡೋದಾದರೆ ಇದು 15ನೇ ಶತಮಾನದ ಜೈನ ದೇವಾಲಯ. ಈ ಬಸದಿಯನ್ನು ದೇವರಾಯ ಒಡೆಯರ್ ಅವರು 1430ನೇ ಇಸ್ವಿಯಲ್ಲಿ ನಿರ್ಮಿಸಿದರು. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಬಸದಿಯನ್ನು ಕಟ್ಟಲು ಒಟ್ಟು 31 ವರ್ಷ ತಾಗಿತು. ಈ ಬಸದಿಯ ವಿಶೇಷ ನೋಡೋದಾದರೆ ಇದೊಂದು 3 ಅಂತಸ್ತಿನ ದೇವಾಲಯ. ಮೊದಲ ಮಹಡಿ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಮತ್ತು ಮೇಲೆ 2 ಮಹಡಿಗಳು ಮರದಿಂದ ಮಾಡಲಾಗಿದೆ. ಮತ್ತು ಒಳಗಿನ ಗರ್ಭಗುಡಿಯಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿಯ ಮೂರ್ತಿ ಇದ್ದು ಇದು 8 ಅಡಿ ಎತ್ತರವಿದ್ದು ಮತ್ತು ಈ ವಿಗ್ರಹವು ಪಂಚಧಾತುಗಳಿಂದ ಮಾಡಲ್ಪಟ್ಟಿದೆ. ಈ 1000 ಕಂಬಗಳನ್ನು ಅಷ್ಟಭುಜಾಕೃತಿಯ ಮರದ ದಿಮ್ಮನ್ನು ಹೋಲುವಂತೆ ಕೆತ್ತಲಾಗಿದೆ ಮತ್ತು ಈ ಪ್ರತಿ ಕಂಬವು ತುಂಬ ಸೊಗಸಾದ ವಿವರಗಳೊಂದಿಗೆ ಕೆತ್ತಲಾಗಿದೆ. ಇನ್ನು ಇಲ್ಲಿನ ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋದಾದರೆ ಇಲ್ಲಿನ ಪ್ರತಿ ಕಂಬವು ಒಂದಕ್ಕೊಂದು ಹೋಲುವುದಿಲ್ಲ. ಅಂದರೆ ಪ್ರತಿ ಕಂಬದ ಮೇಲಿರುವ ಡಿಸೈನ್ ಬೇರೆ ಬೇರೆ ಥರದಲ್ಲಿ ಇರುತ್ತದೆ. ಇದೇ ದೇವಾಲಯದ ಮುಂಭಾಗ ಇರುವ ಮಾನಸ್ತಂಭವು 50 ಅಡಿ ಎತ್ತರವಿದೆ. ಗರ್ಭಗುಡಿಯ ಒಳಗೆ ಚಂದ್ರನಾಥ ಸ್ವಾಮಿಯ ಪ್ರತಿಮೆ ಜೊತೆಯಲ್ಲಿ ವಿವಿಧ ಜೈನ ತೀರ್ಥಂಕರರ ಶಿಲ್ಪಗಳು ಮತ್ತು ಭಾವಚಿತ್ರಗಳಿವೆ. ಮೊದಲೇ ಹೇಳಿದಾಗೆ ಈ ದೇವಾಲಯವು 3 ಅಂತಸ್ತಿನ ಕಟ್ಟಡ. ಇದರ ಮೇಲಿನ ಮಹಡಿ ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವುದು ಮತ್ತು ಉಳಿದ ಭಾಗವನ್ನು ಯಾವ ಸಮಯದಲ್ಲೂ ಬೇಕಾದರೂ ನೋಡಬಹುದು. ಮತ್ತು ಈ ಬಸದಿಯ ಟೈಮಿಂಗ್ ಬಂದು ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೆ. ಮತ್ತು ಇಲ್ಲಿ ಯಾವುದೇ ಥರದ ಎಂಟ್ರಿ ಫೀಸ್ ಇರುವುದಿಲ್ಲ. ನೀವು ಈ ಬಸದಿಯನ್ನು ನೋಡದಿದ್ದರೆ ಒಮ್ಮೆ ಭೇಟಿ ಕೊಡಿ. ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.